ನನ್ನ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ, ದಯವಿಟ್ಟು ಹೇಳಿ. ಇದು ಬರೀ ಈ ಮನೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ನನ್ನ ಮಗಳಿಗೂ ಸಂಬಂಧಪಟ್ಟಿದ್ದು. ಅದಕ್ಕೆ ಹೇಳಿ. ನನ್ಗೇನ್ ಹೇಳ್ಬಾರ್ದು ಅಂತ ಏನಿಲ್ಲ. ಈ ವಿಷಯನ ನೀವು ಬೇರೆ ಯಾರ ಹತ್ರ ಕೇಳಿದ್ರು, ಇನ್ಕ್ಲೂಡಿಂಗ್ ಅನ್ನುನ, ನಿಮ್ಗೆ ನಿಜ ಹೇಳಲ್ಲ. ಮುಚ್ಚಿಡ್ತಾರೆ. ಮುಚ್ಚಿಡ್ತಿದಾರ? ಏನ್ ಮುಚ್ಚಿಟ್ಟಿದ್ದಾರೆ? ನಿಮ್ಗೇನ್ ಗೊತ್ತಿಲ್ದಿರೋದೇನಲ್ಲ. ಬ್ರೋಯಿನ್ಲಾ ಈ ಮನೆ ಮಗ ಅಲ್ಲ ಅನ್ನೋದು ನಿಮಗ್ ಗೊತ್ತಿದೆ ತಾನೆ? ಆ ವಿಷಯನ ತಾನಾಗೆ ಅನು ಕೇಳಿದಕ್ಕೆ ಒಪ್ಕೊಂಡ್ರು. ಆಗ್ಲೂ ನಮ್ ಮಾಮಿನ್ಲಾ ಬ್ರೋಯಿನ್ಲಾ ಪರವಾಗೇ ಮಾತಾಡಿದ್ರು. ನೆನ್ಪಿದೆ ಅಲ್ವಾ? ನಾನಿವ್ರನ್ನ ಆರ್ಯವರ್ಧನ್, ಆರ್ಯ ಸರ್ ಅಂತ ನಂಬಿದ್ದೆ. ಆದ್ರೆ ಇವ್ರವ್ರಲ್ಲ. ಈ ನಿನ್ನ ಮಾತಿಗೆ ಏನಾದ್ರೂ ಆಧಾರ ಇದೆಯಾ? 21 ವರ್ಷದ ಹಳೆಯ ಕಾಗದದ ತುಂಡನ್ನಿಟ್ಕೊಂಡು ಇಷ್ಟು ದೊಡ್ಡ ಮಾತಾಡ್ತಿದ್ಯಾ? ಅಷ್ಟೇ ಯಾಕೆ, ರೀಸೆಂಟ್ ಆಗಿ ಅನು ನಿಮ್ನೆಲ್ಲ ಪೂಜೆ ಕರೆದಿದ್ಲಲ್ವಾ? ಹಾ, ಅವತ್ತು ಆಸ್ತಿಯಲ್ಲಿ ಪಾಲ್ ಕೇಳಿದ್ಲಲ್ಲ. ಅವತ್ತೇ. ನಿಮ್ಗೆ ಇನ್ನೊಂದು ನಿಜ ಗೊತ್ತಾ? ಆ ಡಾಕ್ಯುಮೆಂಟ್ಸ್ ಎಲ್ಲ ಫೇಕ್. ಯಾರಿಗ್ ಗೊತ್ತು ಸುಬ್ಬು ಅವರೇ, ಇಲ್ಲಿ ಯಾರಿಗೂ ಯಾರು ಏನು ಹೇಳಲ್ಲ. ಒಬ್ರಿಂದ ಒಂದ್ ವಿಷಯನ ಬಾಯ್ ಬಿಡ್ಸೋಷ್ಟ್ರಲ್ಲಿ ಆಲ್ಮೋಸ್ಟ್ ವರ್ಷಗಳೇ ಬೇಕು. ಆಗ್ಲೂ ಪೂರ್ತಿಯಾಗಿ ಗೊತ್ತಾಗಿರಲ್ಲ, ಅದಕ್ಕೆ ಇನ್ನೊಂದೇನೋ ಗಂಟು ಹಾಕಿರ್ತಾರೆ. ಅದು ಅಲ್ದೆ ನೀವೇ ನೋಡಿದ್ರಲ್ಲ, ಕೋಪ ಬಂದಾಗೆಲ್ಲ ಗನ್ ಫೈರ್. ಬ್ರೋಯಿನ್ಲಾ ಇಷ್ಟೊಂದು ಸಿಟ್ಟಲ್ಲಿ ಇರ್ಬೇಕಾದ್ರೆ ಯಾರಾದ್ರೂ ಹೋಗಿ ಮಾತಾಡ್ಸೋದಕ್ಕಾಗತ್ತಾ? ನೀವೇ ಹೇಳಿ. ಸಾರ್ಗೆ ಸಿಟ್ಟು ಬಂದಾಗೆಲ್ಲ ಹೀಗೇನಾ? ಸಿಟ್ಟು, ಬೇಜಾರು, ದುಃಖ ಏನೇ ಆದ್ರೂ ಹೀಗೆ. ಅವ್ರ ಸಿಟ್ಟು ದುಃಖನ ಈ ಮನೇಲಿ ಯಾರು ನೋಡಲ್ಲ. ಈ ತರ ಸೌಂಡ್ ಬಂದಾಗ್ಲೇ ನಾವ್ ಅರ್ಥ ಮಾಡ್ಕೋಬೇಕು ಅವ್ರ ದುಃಖನೋ ಸಿಟ್ಟೋ ಬಂದಿದೆ ಅಂತ. ಹೀಗೆ ನಾವೇ ಅರ್ಥ ಮಾಡ್ಕೋಬೇಕು. ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ವಾಯ್ಸ್ ರೆಕಾರ್ಡಿಂಗ್ ಕಳಿಸಿದ್ದಾನೆ ಅಂತಂದ್ರೆ ಯಾವುದಾದ್ರೂ ಒಂದು ನಂಬರ್ ಚಾಲ್ತಿ ಆಗಿರಲೇಬೇಕಲ್ಲ. ಚೇಂಡೆ ಆರ್ಯ, ಹೀಗೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಏನೂ ಆಗಲ್ಲ. ನೀನ್ ಸ್ವಲ್ಪ ಸಮಾಧಾನವಾಗಿರು. ಹೇಗಮ್ಮ ಸಮಾಧಾನದಿಂದ ಇರಲಿ? 40 ವರ್ಷದ ಹಿಂದೆನೆ ನಾನು ಸಾಯಬೇಕಾದವನು
ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣನೇ ಚೇಟೆ. ಇಲ್ಲಿ ಏನ್ ಆಗ್ತಿದ್ಯೋ ಅದ್ ತನ್ ಪಾಡಗ್ ಆಗ್ತಿರತ್ತೆ. ಅದಕ್ಕೂ ನಂಗೂ ಸಂಬಂಧ ಇಲ್ಲ ಅಂತಿರೋದು ನಿಮ್ಗೂ ಅಭ್ಯಾಸ ಆಗೋಗ್ಬಿಡತ್ತೆ. Excuse me? Hello? Excuse me? ಕಾಲ್ ಬರ್ತಿದೆ. ರಾಜ್ ನಂದಿನಿ ಅವ್ರಿಗೆ ಆರ್ಯ ಸರ್ ಮೇಲೆ ಅಸಮಾಧಾನ ಇದೆ ಅಪ್ಪ. ಆದ್ರೆ ಈ ಅನುಗೆ ಏನಾಗ್ತದೆ ಅನ್ನೋದು ಈಗ ಈ ಅನುಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಆಗ್ಬೇಕು ಅಂತ ಆ ತಾಯಿ ಇಚ್ಛೆ ಆಗಿದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗುತ್ತೆ? ಜೇಂಡನ ಹುಡ್ಕೋಕೆ ಸಹಾಯ ಕೇಳಿರ್ಬೋದು ಅಂತ ಕನ್ಫ್ಯೂಷನ್ ಅಲ್ಲೇ ಮಾತಾಡ್ತಿದ್ರು. ನನ್ಗ್ಯಾಕೋ ಅನ್ಸುತ್ತೆ ನನಗವ್ರು ಫೋನ್ ಮಾಡಿದ್ದೆ ಅವ್ರಿಗೆ ನೆನಪಿಲ್ಲ ಅಂತ. ಹಾಗಿದ್ರೆ ಯಾಕಷ್ಟು ಒತ್ತಾಯ ಮಾಡಿ ಇಲ್ಲಿಗೆ ಬರೋಕ್ ಹೇಳಿದ್ರು? ಛೇ, ಅವ್ರ ಮಾತು ಕೇಳ್ಕೊಂಡು ಇಷ್ಟು ದೂರ ಬಂದಿದ್ದೆ ತಪ್ಪಾಯ್ತು. ಎಂತ ರಿಸ್ಕ್ ಇದು. ಇನ್ನೀ ಊರಿನ ಸವಾಸನೆ ಬೇಡ. ಅವ್ರು ಮತ್ತೆ ಕರೆದ್ರು ಅಷ್ಟೇ, ಕರ್ದಿಲ್ಲ ಅಂದ್ರು ಅಷ್ಟೇ, ನಾನು ವಾಪಸ್ ಬರಲ್ಲ. ಓಡೋದಕ್ಕೆ ಪ್ರಯತ್ನ ಪಟ್ರೆ ಗುಂಡು ಎದೆ ಸಿಡುತ್ತೆ. ಇಷ್ಟು ದಿನ ಕಣ್ ತಪ್ಪಿಸ್ಕೊಂಡಿದ್ ಸಾಕು, ಗಾಡಿ ಎತ್ತು. ನಾನೇನ್ ತಪ್ಪು ಮಾಡ್ದೆ ಅಂತ ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ತಪ್ಪು ಮಾಡದೇ ಇರೋನು ಪೊಲೀಸ್ ನೋಡಿದ ತಕ್ಷಣ ಯಾಕೆ ಓಡೋದು ಪ್ರಯತ್ನ ಪಟ್ಟೆ? ಯಾಕೆ ಓಡ್ತಾ ಇದ್ದೆ? ನೀನ್ ತಪ್ಪು ಮಾಡಿದ್ಯಾ, ಓಡೋಗ್ತಾ ಇದ್ಯಾ ಅಲ್ವಾ? ಸುಮ್ನೆ ಗಾಡಿ ಹತ್ತು. ವಾರಂಟ್ ಇಲ್ದೆ ನನ್ನ ಅರೆಸ್ಟ್ ಮಾಡಕ್ಕಾಗಲ್ಲ, ಗೊತ್ತಾ ನಿಮ್ಗೆ? ಕಮಿಷನರ್ ಆರ್ಡರ್ ಆಗಿದೆ. ಬೈ ಮಚ್. ನಾವು ನಿನ್ನ ಕಸ್ಟಡಿಗೆ ತಗೋತಾ ಇದೀವಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ ಸಾಧ್ಯ ಇಲ್ಲ. ವಾಟ್? ಕಮಿಷನರ್ ಆರ್ಡರ್? ನಾನಂತ ಅಪರಾಧ ಏನ್ ಮಾಡಿದೀನಿ ಸರ್? ಯಾರು ನನ್ನನ್ನು ಬೇಕು ಅಂತ ಸಿಕ್ಕಾಕ್ತಾ ಇದಾರೆ. ಪ್ಲೀಸ್ ನಿಮ್ ಪವರ್ನ ಮಿಸ್ಯೂಸ್ ಆಗಕ್ ಬಿಡ್ಬೇಡಿ ಸರ್. ಸರ್ ನಾನು ಏನು ಮಾಡಿಲ್ಲ ಸರ್.
20 ವರ್ಷ ಜೈಲಲ್ಲಿದ್ದ ಕೈದಿಯಿಂದ ಪೊಲೀಸ್ ಪವರ್ ಅಂದ್ರೆ ಏನು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ದೇ ಇರೋದು ಹೇಗೆ ಅನ್ನೋದನ್ನ ನಿನ್ನಿಂದ ಕೇಳಿ ತಿಳ್ಕೊಬೇಕಾಗಿಲ್ಲ ಜಲಂಧರ್. ಜಲಂಧರ್ ಪ್ಲೀಸ್ ಕೊನೆದಾಗಿ ಕೇಳ್ಕೊತಾ ಇದ್ದೀನಿ, ಗಾಡಿ ಎತ್ತಿ. ಸರ್ ನಾನು ಏನು ತಪ್ಪು ಮಾಡಿಲ್ಲ. ಜಲಂಧರ್ ಪ್ಲೀಸ್ ಕರ್ಕೊಡ್ರ. ಸರ್ ಎಕ್ಸ್ಕ್ಯೂಸ್ ಮೀ, ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಲಾಕಪ್ ಅಲ್ಲಿ ಹಾಕಿದ್ದೀರಾ ಸರ್? ಒಂದು ಸಲ ಒಳಗಿದ್ ಬಂದವರನ್ನ ಸಮಾಜ ಯಾವತ್ತಿದ್ರು ಕೆಟ್ಟವನನ್ನ ದೃಷ್ಟಿಕೋನದಲ್ಲೇ ನೋಡುತ್ತೆ ಅಂತಾರೆ. ಆದ್ರೆ ಅದು ನನ್ನ ವಿಚಾರದಲ್ಲಿ ಅದು 100% ಸತ್ಯ. ನನ್ನ ಪಾಡಿಗೆ ನಾನಿದ್ರೆ ನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಲ್ಲ ಸರ್, ಯಾಕೆ? ನನ್ನ ಪಾಡಿಗೆ ನಾನಿದ್ದಲ್ಲ, ಯಾಕೆ ಕರ್ಕೊಂಡ್ ಬಂದ್ರಿ? ಹೇಳಿ ಸರ್, ಹೇಳಿ. ಹೋಗ್ಬೇಡ್ರಿ, ಅಟ್ಲೀಸ್ಟ್ ನನ್ನ ಲಾಯರ್ ಹತ್ರ ಮಾತಾಡಕ್ ಒಂದು ಅವಕಾಶ ಮಾಡ್ಕೊಡಿ ಸರ್. ನಾನು ಏನು ತಪ್ಪು ಮಾಡಿಲ್ಲ. ಏಯ್, ಇದ್ರೊಳಗಡೆ ಇರೋ ಪ್ರತಿಯೊಬ್ಬ ಹೇಳೋದು ಇದನ್ನೇ. ಎಲ್ರಿಗಿಂತ ಇದ್ರ ನೋವು ಹೆಚ್ಚು ಗೊತ್ತಿರೋದು ನನಗೆ ಸರ್. ಈ ಜಾಗ ನನಗೇನು ಹೊಸ್ತಲ್ಲ, ಆದ್ರೆ ಈ ಸಲನಾದ್ರೂ ನ್ಯಾಯದ ಕಡೆ ನನ್ನ ಅದೃಷ್ಟ ಇದೆಯಾ ಅಂತ ಕೇಳ್ಕೊಳ್ತಾ ಇದೀನಿ ಸರ್, ಅಷ್ಟೇ. ಓ, ಆರ್ಯವರ್ಧನ್ ಅವ್ರ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿ ಅದೃಷ್ಟ ಪರೀಕ್ಷೆ ಮಾಡ್ಕೊಳಕ್ ಹೊರಟಿದ್ಯಾ? ಶ್ರೀಮತಿ ಆರ್ಯವರ್ಧನ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ಯಾ? ಅವ್ರಿಗೆ ಫೋನ್ ಕಾಲ್ಗಳು ಮಾಡಿ ಬೆದರಿಕೆ ಹಾಕಿದ್ಯಾ? ಹೇಗೋ ಆರ್ಯವರ್ಧನ್ ಅವ್ರು ಬಂದು ಅವ್ರನ್ನ ಕಾಪಾಡಿದ್ದಾರೆ. ಈಗ ಸದ್ಯಕ್ಕೆ ನಿನ್ನ ಮೇಲೆ ಥ್ರೆಟ್ ಕೇಸ್ ಇದೆ. ಅವ್ರ ಮನೆಯವ್ರಿಗೆ ಏನಾದ್ರೂ ಆಗಿದ್ದಿದ್ರೆ ನಿನ್ನ ಮಾತಾಡೋದಕ್ಕೆ ಗ್ಯಾಪ್ ಕೊಡ್ತಿರ್ಲಿಲ್ಲ. ಹುಷಾರ್. ಅದೇನೋ ನ್ಯಾಯ ಅದೃಷ್ಟ ಅಂತ ಹೇಳ್ತಿದ್ದಲ್ಲ, ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಬಾಯಿ ಮುಚ್ಕೊಂಡು ಬಿದ್ದಿರೋ. ಅಮ್ಮ, ಇದರಲ್ಲಿ ಈ ಸರ್ಟಿಫಿಕೇಟ್ ಅಲ್ಲಿ ಏನಿದೆ? ರಾಜಾ ಸಾಹೇಬ್ರ ಸಾವಿಗೆ ತಪ್ಪಾದ ಮಾತ್ರೆ ತಗೊಂಡಿದ್ದೇ ಕಾರಣ ಅಂತ ಇದರಲ್ಲಿ ಬರ್ದಿದೆ ಅಮ್ಮ.
ಪ್ರೀತಿ ಹೆಸರಲ್ಲಿ ದ್ರೋಹ ಮಾಡೋ ನಿನ್ನಂತವ್ರನ್ನ ಉಳಿಸೋದೇ ತಪ್ಪು, ದೊಡ್ಡ ತಪ್ಪು. ಅಪಾಯದ ಎಚ್ಚರಿಕೆ ಇರುವಾಗ ದೇವಸ್ಥಾನ ಅಷ್ಟೇ ಅಲ್ಲ, ಎಲ್ಲಿಗೆ ಹೋಗೋದಿದ್ರು ನಾನು ಹೀಗೆ ಹೇಳ್ತಿದ್ದೆ, ಅರ್ಥ ಮಾಡ್ಕೊ. ಅಪಾಯ ಯಾರಿಂದ ಹೇಳಿ? ಜಲಂಧರಿಂದ ತಾನೆ. ಈಗ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದಾರಲ್ಲ, ಇನ್ಯಾಕ್ ಭಯ? ಅನು, ಅಪಾಯ ಇನ್ನೂ ಕಡಿಮೆ ಆಗಿಲ್ಲ. ಸರ್, ಯಾವ ಅಪಾಯನೂ ಇಲ್ಲ, ಸುಮ್ನಿರಿ. ಅನು, ಮೊನ್ನೆ ತಾನೇ ದೇವಸ್ಥಾನಕ್ಕೆ ಹೋಗಿ ಅಷ್ಟೆಲ್ಲ ಆಗಿದ್ದು ಸಾಲ್ದ? ಮತ್ತೆ ಯಾರಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದೆ? ಇನ್ ಯಾರಿಗೋಸ್ಕರ? ನಿಮ್ಗೋಸ್ಕರ. ನನಗೋಸ್ಕರ? ಹೌದು, ಅಪಾಯ ನನಗಲ್ಲ ಸರ್, ನಿಮಗೆ. ನಿಮ್ಗೇನು ಆಗ್ಬಾರ್ದು ಅಂತ ಕೇಳ್ಕೊಳ್ಳೋದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತಿರೋದು. ವಿಪರ್ಯಾಸ ನೋಡು, ನನ್ನ ಮೇಲೆ ದಾಳಿ ಆಗಿದ್ದೆ ದೇವಸ್ಥಾನದಲ್ಲಿ. ಅದೇ ಜಾಗದಲ್ಲೇ ಪರಿಹಾರನೂ ಸಿಗ್ಬೋದಲ್ವಾ ಸರ್? ನನ್ನ ಜೊತೆ ವಾದ ಮಾಡೋದಕ್ಕೋಸ್ಕರನೇ ಹೀಗೆಲ್ಲ ಮಾತಾಡ್ತಿದ್ದೆ ನೀನು? ಅನು, ನನ್ನ ಮಾತು ಕೇಳು. ಸರ್, ವಾದಕ್ಕೋಸ್ಕರ ಅಲ್ಲ, ನನ್ನ ಗಂಡನ ಪ್ರಾಣ ಉಳಿಸೋದಕ್ಕೋಸ್ಕರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನನ್ನು ಹೋಗೋದಕ್ಕೆ ಬಿಡಿ. ಅನು ಸಿರಿಮನೆಯ ನಾಟಕದ ಕಂಪ್ನಿಯಿಂದ ಇನ್ನೊಂದು ಡ್ರಾಮಾ ಸ್ಟಾರ್ಟ್ ಆಯ್ತು. ಗಂಡನ ಪ್ರಾಣಕ್ಕೆ ಅಪಾಯ. ಶಬ್ಬಾಷ್. ಸರಿ, ನಡಿ, ನಾನು ನಿನ್ನ ಜೊತೆ ಬರ್ತೀನಿ. ಸರ್, ಹಠ ಮಾಡಬೇಡಿ. ನೀವೆಲ್ಗೂ ಬರೋದು ಬೇಡ, ನಾನೇ ಹೋಗ್ತೀನಿ. ಅನು, ಕಾಲ್ ಜಾರಿ ಅನಾಹುತ ಆದ್ರೆ ಜೀವನೇ ಹೋದಾಗತ್ತೆ. ಒಂದು ಕ್ಷಣ ಕಷ್ಟಗಳು ಬೆಟ್ಟದ ಹಂಗ ನಿಂತ ಜಾಗದಿಂದ ನೋಡಿದ್ರ ಹತ್ಲಿಕ್ಕೆ ಆಗೋಲ್ದು ಅಂತನ ಅನ್ಸ್ತದ. ಹತ್ತೋ ಕೊಂಟ್ರ ಜಾರಿ ಬೀಳೋ ಭಯ, ಏರಲಾಗದ ಬಳಲಾಟ ಆಗೇ ಆಗ್ತದ. ಆದ್ರೆ ಒಮ್ಮೆ ಬೆಟ್ಟ ಹತ್ತಿ ಮುಗಿಸಿದ ಮೇಲೆ ಇನ್ನೆಂಥ ಬೆಟ್ಟ ಇದ್ರು ಹತ್ತತೀನಿ ಅನ್ನೋ ಛಲ ಬರ್ತೈತಿ. ನೀನೀಗ ಬೆಟ್ಟದ ಕೆಳಗಿದ್ದಿ ಮಗಳ. ಈ ಕಷ್ಟದ ಬೆಟ್ಟನ ಯಾವಾಗ್ಲೂ ಮೂರು ಮುಖ. ಒಂದು ನೀನು ಕಾಣೋದು, ಇನ್ನೊಂದು ಜಗತ್ತು ತೋರ್ಸೋದು, ಮತ್ತೊಂದು ನಿಜವಾಗ್ಲೂ ಇರೋದು.
ನೀ ಕಾಣೋ ಸತ್ಯ ಇನ್ನ ಬಹಳಷ್ಟದ. ಬೆಟ್ಟ ಹತ್ತಕ ತಯಾರಾಗೋ. ಆದ್ರೆ ಅವ ನಾನ್ ಪ್ರೀತಿಸೋರ್ನ, ನನ್ನನ್ನ ಪ್ರೀತಿಸೋರ್ನ ಯಾರಿಗೂ ನೋವು ಮಾಡೋದು ನನಗಿಷ್ಟ ಇಲ್ಲ. ಯಾರಿಗೂ ಏನು ತೊಂದರೆ ಆಗ್ದಿರೋ ತರ ಪರಿಹಾರ ಸಾಧ್ಯ ಇಲ್ವಾ ಅವ? ಮನಸ್ ಮಾಡಿದ್ರ ಸಾಧ್ಯ ಇಲ್ಲ ಅನ್ನೋದು ಯಾವುದೂ ಇಲ್ಲ. ತಾಯಿ ಅದಳ, ಹೊರಡು. ಉಧೋ ಉಧೋ ಎಲ್ಲಮ್ಮ. ಆ ಎವಿಡೆನ್ಸ್ ನನಗೆ ಕೊಟ್ಬಿಡಿ. ನಾನು ನನ್ನ ಇನ್ಫ್ಲೂಯೆನ್ಸ್ಗಳನ್ನೆಲ್ಲ ಬಳಸ್ಕೊಂಡು ಮುಚ್ಚೋಗಿರೋ ಕೇಸ್ನ ರಿಓಪನ್ ಮಾಡಿಸ್ತೀನಿ. ನಿನ್ನ ಇನ್ಫ್ಲೂಯೆನ್ಸ್ ಅಂದ್ರೆ ಅದು ನಿನ್ ದಾದನ್ ಇನ್ಫ್ಲೂಯೆನ್ಸೇ ಹರ್ಷ. ನಮ್ ಸುತ್ತಮುತ್ತ ಇರೋ ಸರ್ವಸ್ವವು ನಿನ್ ದಾದ ಕಟ್ಬೆಳ್ಸಿದ್ದೇ ಈಗಿರೋದು. ಇಲ್ಲಿ ಹರ್ಷವರ್ಧನ್ ಯಾರು ಅಂದ್ರೆ ರಾಜವರ್ಧನ್ ಮಗ ಅಂತ ಯಾರು ಐಡೆಂಟಿಫೈ ಮಾಡಲ್ಲ. ಆರ್ಯವರ್ಧನ್ ತಮ್ಮ ಅಂತಾರೆ. ನನ್ನನ್ನು ಆರ್ಯವರ್ಧನ್ ಅಮ್ಮ ಅಂತಾರೆ. ಇನ್ ಯಾವ ಇನ್ಫ್ಲೂಯೆನ್ಸ್ ಬಳಸಿ ಏನ್ ಮಾಡ್ತೀಯ ನೀನು? ಅಂದ್ರೆ ದಾದನ ಯಾರಿಂದ ಏನು ಮಾಡಕ್ಕಾಗಲ್ಲ ಅಂತಾನ? ಅಲ್ಲಿ ಅತ್ತಿಗೆ ನೋಡಿದ್ರೆ ದಿನಕ್ಕೆ ಒಂದೊಂಥರ ಆಡ್ತಿದ್ದಾರೆ. ನೀವು ನೋಡಿದ್ರೆ ನನ್ನನ್ನು ಒಂದು ಹೆಜ್ಜೆ ಮುಂದಕ್ಕೆ ಇಡೋಕ್ ಬಿಡ್ತಿಲ್ಲಲ್ಲಮ್ಮ. ಬೆಳಗ್ಗೆದ್ದು ಆಫೀಸ್ಗೆ ಹೋಗೋದು, ಮನೆಗೆ ಬಂದು ಮಲ್ಗೋದು, ಜಗತ್ತಿನ ಮುಂದೆ ಎಲ್ಲ ಸರಿಯಾಗಿದೆ ಅಂತ ತೋರಿಸ್ಕೊಳ್ಳೋದು. ಯಾಕಮ್ಮ ಬೇಕು ಈ ಬದುಕು? ಅರ್ಧಕ್ಕರ್ಧ ಜಗತ್ತು ಹೀಗೆ ಬದುಕೋದು ಅಂತ ಅರ್ಥ ಮಾಡ್ಕೊಂಡವನ್ಗೆ ನೆಮ್ಮದಿ ಸುಲಭವಾಗಿ ಸಿಗುತ್ತೆ ಹರ್ಷ. ನನಗೆ ನೆಮ್ಮದಿ ಇಲ್ಲಮ್ಮ. ನನಗೆ ಬೇರೆಯವ್ರು ಹೇಗೆ ಬದುಕ್ತಾರೆ ಅನ್ನೋದು ನನಗೆ ಬೇಡ. ನನಗೆ ಬೇಕಾಗಿರೋದು ಏನ್ ಗೊತ್ತಾ? ತಪ್ಪು ಮಾಡಿದವರಿಗೆ ಶಿಕ್ಷೆ. 22 ವರ್ಷಗಳ ಕೆಳಗೆ ಯಾರ್ಯಾರು ಎಲ್ಲೆಲ್ಲಿ ಸೇರ್ಬೇಕಿದ್ರೋ ಅಟ್ಲೀಸ್ಟ್ ಈಗ್ಲಾದ್ರೂ ಅವ್ರು ಆ ಜಾಗಕ್ಕೆ ಸೇರ್ಲಿ ಅಮ್ಮ. ಜೈಲಲ್ಲಿ ಇರ್ಬೇಕಾದವರು ಜಲಂಧರ್ ಅಲ್ಲಮ್ಮ. ಅದ್ಯಾರು ಅಂತ ನಿಮಗೂ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಅದು ರಾಂಗ್ ನಂಬರ್. ಅಲ್ಲ, ರಾಂಗ್ ರೂಮು. ಅದು ಇಷ್ಟು ದೊಡ್ಡ ಮನೆಯಲ್ಲಿ ಯಾವ ರೂಮ್ ಎಲ್ಲಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ಫುಲ್ ಕನ್ಫ್ಯೂಸ್ ಆಗೋಯ್ತು. ಸಾರಿ ಅಮ್ಮ, ಸಾರಿ ಸರ್. ನೋಡು ಎಂತ ಅನಾಹುತ ಮಾಡ್ತೀಯ. ಅಮ್ಮ, ನಿಮ್ಮ ಹತ್ರ ಇರೋ ಎವಿಡೆನ್ಸ್ ಎಲ್ಲ ನನಗೆ ಕೊಡಿ ಅಮ್ಮ. ದಯವಿಟ್ಟು ಕೊಡಿ ಹರ್ಷ. ಪ್ಲೀಸ್ ಅಮ್ಮ. ಸರಿ. ಅಪ್ಪ, ಈ ಮನೇಲಿ ಮಾತೆತ್ತಿದ್ರೆ ಪೊಲೀಸು ಜೈಲು ಅಂತಾರೆ. ಆರ್ಯ ಸರ್ ನೋಡಿದ್ರೆ ಗನ್ನಿಟ್ಕೊಂಡು ಫೈರ್ ಮಾಡ್ತಾರೆ. ಪಾಪನು ಈ ಮನೇಲಿ ಹೇಗಿದ್ದಾಳೋ ಏನೋ, ಒಟ್ಟಾರದಲ್ಲಿ ಗುಬ್ಬಿ ಹಂಗಿದ್ಲು. ಈ ಮನೇಲಿ ನಡೆಯೋದನ್ನೆಲ್ಲ ಅದು ಹೇಗೆ ಸಹಿಸ್ಕೊಂಡಿದ್ದಾಳೋ ಏನೋ. ತಗೋ. ಹಲೋ, ಜೇಂಡೆ ಮಾತಾಡು. ನನಗೆ ಗೊತ್ತು ನೀನೇ ಅಂತ. ಏ ಜೇಂಡೆ, ಎಲ್ಲಿದೆ? ಮಾತಾಡು. ಬರ್ತಿದ್ದೀನಿ ಆರ್ಯ. ಈಗ ಎಲ್ಲಿದೆಯಾ?
ನಾನೇ ಬರ್ತೀನಿ. ಬೇಡ, ನೀನ್ ಬರಬೇಡ, ನಾನೇ ಬರ್ತೀನಿ. ನೀನ್ ಸಿಗು, ನನಗಿದೆ. ಬಾರೋ ಏ ಕೇಶ, ಐ ಆಮ್ ಸೋ ಹ್ಯಾಪಿ. ಬಾ ಸಿಗೋಣ. ಲಿಖಿತ್, ಆಫೀಸಿಗೆ ಬೇಗ ನಡಿ. ನನ್ನ ಗೆಳೆಯ ಬರ್ತಿದ್ದಾನೆ, ಕೇಶವ ಜೇಂಡೆ ಬರ್ತಾ ಇದ್ದಾನೆ. ಬೇಗ ನಡಿ. ನಿಮಗ್ ಗೊತ್ತಾಗ್ಬಾರ್ದು ಅಂತ ನಾವೆಷ್ಟೇ ಪ್ರಯತ್ನ ಪಟ್ರು ನಿಮಗ್ ಗೊತ್ತಾಗ್ಬಿಡ್ತಲ್ವಾ? ಬಂತಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾ ಸರ್, ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿದ್ವಲ್ಲ, ಅದಕ್ಕಿಂತ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಗುಡ್. ಆದ್ರೆ ಇದನ್ನ ನನ್ನಿಂದ ಮುಚ್ಚಿದ ಪ್ರಯೋಜನ? ನಿಮಗ್ ಸರ್ಪ್ರೈಸ್ ಕೊಡೋಣ ಅಂತ ಸರ್. ಸರ್ಪ್ರೈಸ್ ಕೊಡ್ಬೇಕಾಗಿದ್ದು ಹರ್ಷ ಮತ್ತೆ ಅತಿಗೆಗೆ. ಎನಿಹೋ, ಹರ್ಷ ಖುಷಿನಾ? ಯಾವ್ದಾದ? ಈಗ ನೀವು 3 ಜನ ಇಲ್ಲೇ ಮೀಟಿಂಗ್ ಮುಂದುವರಿಸ್ತಿರೋ ಅಥವಾ ಆಫೀಸಿಗೆ ಬರ್ತಿರೋ? ನೀವು ಹೋಗಿರಿ ಸರ್, ನಂಗೆ ಹರ್ಷ ಭಾವನ್ ಜೊತೆ ಸ್ವಲ್ಪ ಕೆಲಸ ಇದೆ. ಫೈನ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಸರ್, ಯು ಲುಕ್ ಟೆನ್ಸ್ಡ್. ಆಲ್ ಓಕೆ? ಐ ಆಮ್ ಫೈನ್ ಮೀರಾ. ಐ ಆಮ್ ನಾಟ್ ಟೆನ್ಸ್ಡ್, ಐ ಆಮ್ ಎಕ್ಸೈಟೆಡ್. ಝೇಂಡೆ ಬರ್ತಿದ್ದಾನಲ್ಲ, ಇವತ್ತು ನಾನೇನಿದ್ದೀನೋ ಅದಕ್ಕೆ ಕಾರಣನೇ ಝೇಂಡೆ. ನಿಮ್ಗೆಲ್ಲ ಝೇಂಡೆ ಈ ಆಫೀಸಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಅಷ್ಟೇ. ಆದ್ರೆ ನನಗೆ ಅವನು ನನ್ನ ಜೀವನದ ಭಾಗ, ಅತ್ಯಂತ ಮುಖ್ಯವಾದ ಭಾಗ. ಇಲ್ಲ, ನಿಮ್ಗೋಸ್ಕರ ಅದೇ ಸರ್. ಜೇಂಡೆ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಮೀರಾಜಿ. ನಿಮ್ಗೇನು ಆಗಿಲ್ಲ ತಾನೆ ಜೇಂಡೆ? ಆರ್ ಯು ಓಕೆ? ತೊಂದರೆ ಆಗಿದ್ರು ಇವನೆಲ್ಲ ಹೇಳ್ತಾನೆ ಪುಣ್ಯಾತ್ಮ. ಇಲ್ಲ ಮೀರಾಜಿ, ಐ ಆಮ್ ಫೈನ್. ನಾನು ಇಲ್ಲಿದ್ದಿದ್ರೆ ನಂಗೆ ತೊಂದರೆ ಆಗ್ತಿತ್ತು, ನನ್ನಿಂದ ನಿಮಗೆಲ್ಲ ತೊಂದರೆ ಆಗ್ತಿತ್ತು. ಈಗ ನೋಡಿ, ಎಲ್ಲರೂ ಸೇಫ್ ಆದ್ರಿ. ಸೇಫ್? 8 mm ಒಳಗೆ ಹೋಗಿತ್ತು ನೋಡು. ನೀನು ಬಂದಿದ್ದ ಖುಷಿಯಲ್ಲಿ ಈ ನೋವೇ ಮರೆತು ಹೋಗಿತ್ತು. ಸಾರಿ ಸರ್. ಹೇ, ಪರವಾಗಿಲ್ಲ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಈಗ ನಡಿ ಸರ್. ಝೇಂಡೆ, ನೀನ್ ಬರೋದನ್ನೇ
ಯಾಕೋ ಹೀಗೆ ಮಾತಾಡ್ತಿದೀಯಾ? ಇಲ್ಲ, ನನ್ನಿಂದ ಅನು ಮೇಡಮ್ಗೆ ತೊಂದರೆ ಆಗೋದು ಬೇಡ. ನಾ ಹೋಗ್ತೀನಿ. ಮತ್ತೆ ನಾನು ಈ ಆಫೀಸಿಗೆ ಬರೋದಾದ್ರೆ ಅದು ಅನು ಮೇಡಮ್ ಕರೆದ್ರೆ ಮಾತ್ರ. ಝೇಂಡೆ, ಊಟ ನಿದ್ದೆ ಬಿಟ್ಟು ನಿಮ್ಮನ್ನ ಎಷ್ಟು ಹುಡುಕಿದ್ರು ಗೊತ್ತಾ? ಅವ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ನೀವ್ ಯಾಕೆ ಹೀಗ್ ಮಾಡಿದ್ರಿ? ಸರಿಯಾಗಿ ಕೇಳನು. ಇವನ್ಗೆ ಈ ತರ ಕೇಳೋರು ಒಬ್ರು ಬೇಕು. ಈ ಆಸಾಮಿ ಯಾರಿಗೇ ಆಗ್ಲಿ ಭಯ ಪಡೋದನ್ನ ನಾನು ನೋಡೇ ಇಲ್ಲ. ಆದ್ರೆ ನಿನ್ನನ್ ಕಂಡ್ರೆ ಟೀಚರ್ಗೆ ಹೆದರೋ ಹಾಗೆ ಹೆದರ್ತಾನೆ. ಅದಕ್ಕೆ ಏನು ನಿನ್ನನ್ ಕಂಡ್ರೆ ಸ್ವಲ್ಪ ತೊಡಗಿಸ್ತಾನೆ. ಏನು ಹಾಗೆ ನೋಡ್ತಿದ್ಯಾ? ಅನು, ಇವನು ದೊಡ್ಡ ತ್ಯಾಗರಾಜ ಅನ್ಕೊಂಡಿದ್ದಾನೆ. ನನ್ನನ್ನೇ ಬಿಟ್ಟು ಹೋಗ್ತಾನಂತೆ. ಬೆಟ್ಟ ಅಂದ್ರೆ ನೋಡು. ನೀವು ಮಾಡಿದ್ ಸರಿಯಲ್ಲ ಸರ್. ನಾನು ಅದನ್ನ ಒಪ್ಪಲ್ಲ. ಕರೆಕ್ಟ್, ನಾನು ಒಪ್ಪಲ್ಲ. ನಾನೇನೇ ಮಾಡಿದ್ರು ಅದು ನನ್ನ ಗೆಳೆಯನ್ ಒಳ್ಳೇದಕ್ಕೆ. ಆದ್ರೂ ಝೇಂಡೆ, ಇನ್ಮೇಲೆ ನೀನು ಹೀಗೆ ಮಾಡಲ್ಲ ಅಂತ ಬಪ್ಕೋ. ಅಲ್ಲಿವರೆಗೂ ಈ ಟೀಚರ್ ನೀನು ಬಿಡಲ್ಲ. ಇನ್ಮೇಲೆ ಹೀಗೆ ಮಾಡಲ್ಲ. ನೀವಿನ್ಮೇಲೆ ಹೀಗೆ ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ನಾನೊಬ್ನೇ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀನಿ. ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಏನು ಹ್ಯಾಂಡಲ್? ಅಂತದೇನ್ ಹ್ಯಾಂಡಲ್ ಮಾಡ್ತಿದ್ಯಪ್ಪ? ಅಲ್ಲಿಂದ ಮಾತಾಡೋದು ಸುಲಭ. ಇಲ್ಲಿ ಬಂದು ನೋಡು, ಎಲ್ಲ ಗೊತ್ತಾಗತ್ತೆ. ಯಪ್ಪ, ಇಲ್ಲಿ ಅನು ಅದು ಹೇಗಿದಳು ಏನೋ. ಏನಾಯ್ತು ಹೇಳೋ? ಎಷ್ಟು ಮಿಸ್ಸು ರಮ್ಯಾ. ಮಾನಸಿಯವ್ರ ಹತ್ರ ನಾನೇ ಸಿಕ್ಕಾಕೋತಿದ್ದೆ. ನೀನ್ ಹೇಳುದಿಲ್ಲ ಅನು ಮತ್ತೆ ಹರ್ಷ ಸರ್ ಒಟ್ಟಿಗೆ ಹೋದ್ರು ಅಂತ. ಅದನ್ನ ನಾನು ಅಪ್ಪಿತಪ್ಪಿ ಬಾಯಿ ಬಿಟ್ಬಿಡ್ತಿದ್ದೆ ಕಣೆ. ಆಮೇಲೆ ನಿನಗೆ ಹೇಗ್ ಗೊತ್ತಾಯ್ತು ಅಂತ ನಾನು ಹಿಡ್ಕೊಂಡ್ಬಿಟ್ರು ಕಣೆ. ನಿನ್ ಮಾತಿಂದ ನೀನೇ ಕೆಡ್ತೀಯ ಕಣೋ. ಇದನ್ ದೊಡ್ಡದಾಗ ಹ್ಯಾಂಡಲ್ ಬೇರೆ ಮಾಡ್ತಾನಂತೆ. ನೀನ್ ಮಾಡೋ ಅನಾಹುತಕ್ಕೆಲ್ಲ ನೀನೇ ಕಾರಣ. ಅಯ್ಯೋ, ನನ್ ವಿಷಯ ಬಿಡು. ಪಾಪ, ಈ ಮನೆಯಲ್ಲಿ ಅನುನ ಅರ್ಥ ಮಾಡ್ಕೊಳೋರು ಯಾರು ಇಲ್ಲ ಗೊತ್ತ ರಮ್ಯಾ. ಏನ್ ಮಾಡೋದು ಗೊತ್ತಾಗ್ದೆ ನಾನು ಒದ್ದಾಡ್ತಿದ್ದೀನಿ. ರಮ್ಯಾ, ನೀನ್ ಒಂದ್ಸತಿ ಬಾರೆ, ನಿನ್ಗೆ ಗೊತ್ತಾಗತ್ತೆ. ಬಾ ಅಂದ್ರೆ ಹೇಗೋ? ಎಲ್ರು ಹೋಗ ಅವ್ರ ಮನೇಲಿ ಟೆಂಟ್ ಹಾಕಿದ್ರೆ ಅವ್ರ ಏನ್ ಅನ್ಕೊಳಲ್ಲ. ಅದೇ ನಮ್ ಸೋದರ ಮಾವನ್ ಮನೇನ. ಕಾರಣ ಇಲ್ದೆ ಅಲ್ಲಿಗೆ ಬರಕ್ ನನ್ಗಿಷ್ಟ ಇಲ್ಲ. ರಮ್ಯಾ, ಅನುಗಿಂತ ಕಾರಣ ಇನ್ನೇನೇ ಬೇಕು? ನಿನ್ಗೆ ಮನ್ಸಿಲ್ಲ ಅನ್ನು. ಏಯ್, ಅನು ಬಗ್ಗೆ ನನ್ಗಿಂತ ನಿನ್ಗೆ ಕಾಳಜಿ ಅನ್ನೋ ತರ ಮಾತಾಡ್ಬೇಡ. ಸರಿ ಸರಿ, ನೋಡ್ತೀನಿ. ಬಾಯ್. ಯಾವಾಗ ನೋಡಿದ್ರು ಫೋನು ಫೋನು ಫೋನು. ಸಂಪತ್ ಜೊತೆ ಮಾತಾಡ್ತಿದ್ದೆ ಅಮ್ಮ. ನೀನ್ ಮುಂದಕ್ಕೆ ಫೋನ್ ನಲ್ಲಿ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡು. ಒಬ್ರು ಗಂಡಿನ ಕಡೆಯವ್ರು ಫೋನ್ ಮಾಡಿದ್ರು. ಅವ್ರು ನಿನ್ನ ಬಂದು ನೋಡೋದಕ್ಕೆ ರೆಡಿ ಇದಾರಂತೆ. ಸೊ ಅದ್ರಂತೆ ನೀನ್ ರೆಡಿ ಆಗು. ನೋಡಕ್ ರೆಡಿ ಇದಾರ? ಯಾರನ್ನ? ಇನ್ಯಾರನ್ನ? ನಿನ್ನೇನೆ ಕಣೆ.
ನಾನೇನ್ ಎಕ್ಸಿಬಿಷನಾ? ನನ್ಗಿದೆಲ್ಲ ಇಷ್ಟ ಆಗಲ್ಲಮ್ಮ, ನಾನ್ ಬಿಟ್ಬಿಡು. ಹೇಯ್, ಅವರು ನಮ್ ಸಂಬಂಧ ಬೆಳೆಸೋದಕ್ಕೆ ರೆಡಿ ಇದ್ದಾರೆ. ಅಪ್ಪ ಇಲ್ಲದ ಮನೆಯಿಂದ ಯಾರು ಸಂಬಂಧ ಬೆಳೆಸೋದಕ್ಕೆ ಇಷ್ಟ ಪಡೋದಿಲ್ಲ, ನೆನ್ಪಲ್ಲಿಟ್ಕೋ. ಏನಮ್ಮ ನೀನು ತಗೊಳ್ಳೋದು ನೋಡಕ್ ಬರೋದು ಅಂತ ಯಾವ್ದೋ ವಸ್ತು ಬಗ್ಗೆ ಮಾತಾಡ್ದಂಗ್ ಮಾತಾಡ್ತಿದ್ಯಲ್ಲ? ಏನು ನನ್ನ ಮನೆಯಿಂದ ಕಳ್ಸೋಕೆ ಕಾಯ್ಕೊಂಡ್ ಕೂತಿದ್ಯಾ? ಅಲ್ಲ, ನಮ್ಮಪ್ಪ ನಿನ್ನ ಬಿಟ್ಟೋದಾಗೆ ನಾಳೆ ನನ್ನ ಮದ್ವೆ ಆಗೋ ಗಂಡು ಕೂಡ ಕೊನೆವರೆಗೂ ನನ್ ಜೊತೆ ಇರ್ತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹೋಗ್ಲಿ ಬಿಡು, ಮದ್ವೆ ಆಗಿ ಸುಖವಾಗಿರೋ ಒಬ್ರನ್ ತೋರ್ಸು ನೋಡೋಣ. ಇಲ್ಲೇ ಇಲ್ವಾ ಸುಬ್ಬು ಅಂಕಲ್, ಪುಷ್ಪ ಆಂಟಿ? 25 ವರ್ಷದ ದಾಂಪತ್ಯ ಕಣೆ ಅವ್ರದ್ದು. ಹಾ, ಆಮೇಲೆ ಅಷ್ಟೇ, ನಿನ್ ಲಿಸ್ಟ್ ಅಲ್ಲಿ ಇರೋದೇ ಒಬ್ರು. ಈ ಜಗತ್ತೇ ಹೀಗೆ ಅಲ್ವಾ? ಬರೀ ಮದ್ವೆ 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 ಅಂತ ಕುಣಿಯೋದು. ಯಾಕೆ, ಏನು, ಎತ್ತ ಯಾರಿಗೂ ಗೊತ್ತಿಲ್ಲ. ಒಟ್ನಲ್ಲಿ ಮದ್ವೆ ಆಗ್ಬಿಡ್ಬೇಕು. ಆಮೇಲೆ ನಾವ್ ಹೇಗ್ ಬದುಕ್ತಿವಿ, ಏನ್ ಮಾಡ್ತೀವಿ ಅನ್ನೋದು ಮ್ಯಾಟರೇ ಆಗಲ್ಲ. ನೋಡಮ್ಮ, ನನ್ಗೆ ಈ ಮದ್ವೆ ಬೇಡ ಅಂದ್ರೆ ಬೇಡ ಅಷ್ಟೇ. ಅಲ್ಲ ಅತ್ತಿಗೆ, ದಾದಾ ಮತ್ತೆ ಜೇಂಡೆ ಮುಂದೆ ಆ ಮಾತೆಲ್ಲ ಬೇಕಿತ್ತಾ? ಇಟ್ ವಾಸ್ ಸೋ ಶಾರ್ಪ್. ಅವರಿಬ್ಬರಿಗೂ ಏನು ಹೇಳಬೇಕು ಅಂತ ಗೊತ್ತಾಗದೆ ಮುಖ ಮುಖ ನೋಡ್ಕೊಂತ ಇದ್ರು. ಅದೇ ಅಲ್ವಾ ಬಾವ ನಮಗೂ ಬೇಕಾಗಿದ್ದು. ನೋ, ಐ ಮೀನ್ ಎಸ್, ಬಟ್ ಈ ರೀತಿ ಅಲ್ಲ ಅದಕ್ಕೆ. ಇಲ್ಲಿ ನೀವೇನೋ ತಯಾರಿ ಮಾಡ್ಕೊಂತಿದ್ದೀನಿ ಅನ್ನೋ ಹೋಗಿ ಮಾತಾಡಿದ್ರೆ ಅವ್ರವ್ರ ಬಿಹೇವಿಯರ್ ಚೇಂಜ್ ಮಾಡ್ಕೊಳಲ್ವಾ? ನಮ್ಗೆ ಅದೆಲ್ಲ ಬೇಕಾಗಿರೋದು. ಅವ್ರು ಯಾರು ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕಂದ್ರೆ ನಮಗೆ ಅವ್ರ ಬಗ್ಗೆ ಗೊತ್ತು ಅನ್ನೋದನ್ನ ನಾವು ಹೈಡ್ ಮಾಡ್ಕೋಬೇಕು. ದೇರ್ ಇಸ್ ನೋ ಯೂಸ್ ಆಫ್ ದಿಸ್ ಹೋಲ್ ಪಾಯಿಂಟ್. ಆದ್ರೆ ನಾನ್ ಹಾಗೆ ಯೋಚನೆ ಮಾಡ್ಲಿಲ್ಲ ಬಾವ. ನನಗೆ ಈ ವಿಷಯದಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಆದ್ರೆ ಈಗ ಒಂದ್ ಕ್ಲಾರಿಟಿಗೆ ಬಂದಿದ್ದೀನಿ. ಏನು? ಎದುರು ಬರೋ ಸವಾಲ್ಗಳು ಎಂತದೇ ಆಗಿರ್ಬೋದು, ಆ ಸಂದರ್ಭಕ್ಕೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ. ಹಾಗಿದ್ರೆ ನೇರವಾಗಿ ಹೋಗಿ ದಾದನ್ ಕೇಳಿ, 22 ವರ್ಷಗಳಿಂದ ಏನಾಯ್ತು ಅಂತ. ನಮ್ಮ ಅಪ್ಪಾಜಿ ಹೇಗ್ ಸತ್ರು, ನಮ್ಮ ರಾಜನಂದಿನಿ ಅಕ್ಕ ಹೇಗ್ ಸತ್ರು ಅಂತ ಡೈರೆಕ್ಟ್ ಆಗಿ ಹೋಗಿ ಕೇಳಿ ಅದಕ್ಕೆ. ಅನು, ವಾಟ್ಸ್ ಆನ್ ಯೋರ್ ಮೈಂಡ್? ಅಟ್ಲೀಸ್ಟ್ ಅದನ್ನಾದ್ರೂ ಹೇಳು, ನಮ್ ಕನ್ಫ್ಯೂಷನ್ಸ್ ದೂರ ಆಗುತ್ತೆ. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ನೀವಿಬ್ರು ನನ್ನನ್ನು ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ದೀರಾ? ಜಲಂಧರ್ ಸರ್ಗೆ ಬೇಲ್ ಕೊಟ್ಟಿದ್ದಕ್ಕೆ ಇನ್ ಯಾವ ವಿವರಣೆ ಕೊಡ್ಬೇಕಿತ್ತು ನಾನು? ಜಲಂಧರ್ ಸರ್ ಪೊಲೀಸ್ ಕಸ್ಟಡಿಲೇ ಇದ್ದು ನಾಳೆ ಶಿಕ್ಷೆ ಆಗೋವರೆಗೂ ಸುಮ್ನಿರ್ಬೇಕಿತ್ತಾ? ಈ ನನ್ನ ನಿರ್ಧಾರ ಆರ್ಯ ಸರ್ಗೆ ಕನ್ವಿನ್ಸ್ ಆಗ್ಬೇಕು ಅಂತಂದ್ರೆ ನಾನು ಆ ತರ ಮಾತುಗಳನ್ನ ಆಡ್ಲೇಬೇಕಾಗಿತ್ತು. ನಾನ್ ಮಾತಾಡಿದ ತಪ್ಪು ಅಂತ ನನ್ಗನಿಸ್ತಿಲ್ಲ. ಅದಕ್ಕೆ ನಾವೆಲ್ಲರೂ ಒಂದೇ ಟೀಮ್ ಅನ್ನೋದನ್ನ ಮರಿಬೇಡಿ. ನಿಮ್ ನಿರ್ಧಾರ ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಬೇರೆ ದಾರಿ ಇರ್ಬೋದು ಅಂತ ಹೇಳ್ತಿರೋದಷ್ಟೇ. ಬಾವ, ನಾವ್ ಅವ್ರಿಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಹತ್ರ ಯಾವುದೇ ಆಯುಧ ಇರ್ಬೋದು, ಆದ್ರೆ ನಮ್ಮ ಹತ್ರ ಇರೋ ಆಯುಧದ ಮುಂದೆ ಅವ್ರು ಸೋಲ್ಲೇಬೇಕು. ಸತ್ಯನೇ ನಮ್ಮ ಆಯುಧ. ಇದನ್ನೆಲ್ಲ ಎತ್ತಿಟ್ಬಿಟ್ಟು ತಟ್ಟೆ ಇಡಿ. ನೈಸ್, ಘಮ್ ಅಂತ ಪರಿಮಳ ಬರ್ತಿದೆ. ಪುಷ್ಪ, ನೀವ್ ಹಾಕಿರೋ ಒಗ್ಗರಣೆ ಸುವಾಸನೆ ರೂಮ್ ತನಕ ಬಂದು ಕರ್ಕೊಂಡ್ ಬಂದ್ಬಿಡ್ತು. ಕೂತ್ಕೊಳ್ಳಿ ಅಮ್ಮ, ಅಮ್ಮನ ತಟ್ಟೆ ಇಲ್ಲೇ ಹೀಗೆ ನೀವು ಇನ್ನು ಒಟ್ಟಾರದಲ್ಲಿ ಇನ್ನು ಹೇಗೆ ಪುಷ್ಪಮ್ಮ ನೀವು? ಅದನ್ನ ಯಾಕೆ ಕೇಳ್ತೀರಾ? ಅನು, ಹರ್ಷ ಸರ್ ಕೂತ್ಕೊಳ್ಳಿ. ಬಾಮ್ಮ. ಏನಿವತ್ತು ಊಟಕ್ಕೆ ಇಷ್ಟೊಂದು ಸಂಭ್ರಮ? ಅನು ಅಮ್ಮಂಗೆ ಇಷ್ಟವಾಗಿರೋ ಗೊಜ್ಜು ಮಾಡಿದ್ದಾರೆ, ಅದೇ ಇವತ್ತಿನ ವಿಶೇಷ.
ಅದೇ ಪ್ರೆಗ್ನೆಂಟ್ ವುಮೆನ್ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರಲ್ಲ ಮಾವಿನಕಾಯಿ ಗೊಜ್ಜು, ಅದೇ ಅಲ್ವಾ? ಇಷ್ಟ ಇಲ್ವಾ? ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದೇ ಅನ್ಕೊಂಡೆ ನಾನು. ಅನುಗೆ ಎಲ್ಲಾ ತರ ಊಟನೂ ಇಷ್ಟ. ಮಾವಿನಕಾಯಿ ಗೊಜ್ಜು ಅಂತ ಸ್ಪೆಷಲ್ ಆಗಿ ಏನಿಲ್ಲ. ಕೊಡಿ, ನಾನ್ ಬಡಿಸ್. ನಾನ್ ಮಾಡಿರೋದು ಸ್ವಲ್ಪ ತಿನ್ನು. ಪುಷ್ಪ, ನೀವು ಬಂದಿಲ್ಲಿ ಕೂತ್ಕೊಳ್ಳಿ, ಊಟ ಮಾಡಿ. ಮಂದ ಮತ್ತೆ ಲಕ್ಷ್ಮಿ ಬಡಿಸ್ತಾರೆ. ಅಮ್ಮ, ಊಟ ಆದ್ಮೇಲೆ ನಾನು ಸುಬ್ಬು ಮನೆಗೆ ಹೊರಡ್ತೀವಿ. ಹೊರಟ್ರಾ? ನೋ, ಅದೇ ಸಾಧ್ಯ. ನಮ್ಮ ಆನಿವರ್ಸರಿ ಇವೆಂಟ್ ಮುಗಿಸ್ಕೊಂಡು ಹೊಡ್ಬೇಕು ನೀವು. ಅನು ಅನು ತಗೋ ಇದು. ಏನೋ ಇದು? ಅದೇ ನಾನು ಹೇಳಿದ್ನಲ್ಲ, ಅದೇ ಇದು. ನಮ್ ಡ್ರೈವರು ತಿಪ್ಟೂರಿಂದ ತೆಂಗಿನಕಾಯಿ ತರೋನಿದ್ದ. ಅವನ್ಗೆ ಔಷಧಿ ತರ ಕೇಳಿದ್ದೆ, ಅವ್ನ್ ತಂದ್ಕೊಟ್ಟ. ತಗೋ, ನಿನಗೆ ಯಾವಾಗ ಹೊಟ್ಟೆ ಸರಿ ಇಲ್ದೆ ವಾಂತಿ ಬರೋಂಗಾಗತ್ತೋ ಅವಾಗ ಇದನ್ ಕುಡಿ, ಸರಿ ಹೋಗತ್ತೆ. ತಗೋ. ಥ್ಯಾಂಕ್ ಯು ಕಣೋ. ಆದ್ರೆ ನಾನು ಇದನ್ನ ಡಾಕ್ಟರ್ನ ಕೇಳದೆ ತಗೊಳ್ಳೋ ಹಾಗಿಲ್ಲ. ಡಾಕ್ಟರ್ನ ಕೇಳಿ ನಾನು ಆಮೇಲೆ ತಗೋತೀನಿ, ಸರಿನಾ? ಥ್ಯಾಂಕ್ ಯು ಒನ್ಸ್ ಅಗೇನ್. ಅನು, ಇದು ಪ್ಯೂರ್ ಆಯುರ್ವೇದಿಕ್. ಇದನ್ ತಗೊಂಡ್ರೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಏನು ಔಷಧಿನ? ಔಷಧಿ ತಗೊಳ್ಳುವಂಥದ್ದು ಏನಾಗಿದೆ ಅನು ನಿನ್ಗೆ? ಏನಾಯ್ತನು? ಅದು ಏನಿಲ್ಲ, ಏನಾಗಿಲ್ಲ. ಅನು, ಏನಾಯ್ತು ಅಂತ ಹೇಳ್ತೀಯಾ? ಅವಳು ಹೇಳಲ್ಲ. ಯಾಕೆ? ನಿನಗ್ ಮಾತ್ರ ಹೇಳ್ತಾಳ? ಹ್ಞೂ ಆಂಟಿ, ಅನು ಹೊಟ್ಟೆ ಸರಿ ಇಲ್ಲ ಅಂತಿದ್ಲು. ಅದಕ್ಕೆ ನಾನು ತಿಪ್ಟೂರಿಂದ ಡ್ರೈವರಿಗೆ ಹೇಳಿ. ಬರೀ ಗ್ಯಾಸ್ ಆಗಿರೋದಕ್ಕೆ ಇಷ್ಟೊಂದು ಟೆನ್ಷನ್ ಕೊಡ್ಬೇಕಾ ನನ್ಗೆ? ಹೋಗ. ಸರಿ ಆಂಟಿ, ನಿಮಗೇನಾದ್ರೂ ಹೊಟ್ಟೆ ನೋವಿದ್ರೆ ಅದ್ಮೇಲೆ ಹಾಕ್ಬಿಡ್ತೀನಿ. ಹೋಗ ಸುಮ್ಮನೆ ಹೋಗೋ. ಬೇಡ ಅಕ್ಕ, ನಂಗೆ ಗೊತ್ತಿಷ್ಟ ಇಲ್ಲ. ನಂಗೆ ಹುಳಿ ಅಂದ್ರೆ ಅಷ್ಟಕ್ಕಷ್ಟೆ. ಎಲ್ರ ಮುಂದೆ ಬೇಡ ಅಂದು ಈಗ ಹೀಗೆ ಕದ್ದು ಮುಚ್ಚಿ ತಿನ್ನೋದಕ್ಕೆ ಹಿಂಸೆ ಆಗ್ತದೆ. ಆದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಮನ್ಸು ನನ್ನ ಮಾತು ಕೇಳಬೇಕು ಅಂದ್ರೆ ನಾನೀಗ ಹೊಟ್ಟೆ ಮಾತನ್ನ ಕೇಳಲೇಬೇಕು.
ನೋಡೋಣ, ಎಷ್ಟೇ ಕೆಲಸ ಇದ್ರೂ ಸರಿಯಾದ ಹೊತ್ತಿಗೆ ಊಟ ಮಾಡು, ಇಲ್ಲಾಂದ್ರೆ ಇನ್ನೂ ಸಣ್ಣ ಆಗ್ತೀಯ. ಸರಿ, ಊಟ ಮಾಡು. ತಿನ್ಸೋದು ಮರ್ತೇ ಬಿಟ್ಟಿದ್ದೆ. ನಿನ್ಗೋಸ್ಕರ ನಾನು ಹಾಗೆಲ್ಲ ಮಾಡಿದ್ದೆ ನಿಜ. ಆದ್ರೆ ಈಗ ನೀವಿಷ್ಟು ಪ್ರೀತಿ ತೋರಿಸ್ತಿದ್ರೆ ಅದನ್ನ ಹೇಗೆ ಸ್ವೀಕರಿಸೋದೋ ಗೊತ್ತಾಗ್ತಿಲ್ಲ ಸರ್. ಏನಾಯ್ತಾನು? ಐ ಆಮ್ ಸಾರಿ ಸರ್. ಸಾರಿನಾ? ಯಾಕೆ? ಸರಿ. ಎಷ್ಟು ಅಂದವಾಗಿ ಕಾಣಿಸ್ತಿದ್ಯಾ? ದೃಷ್ಟಿ ತೆಗಿಲ್ಲ? ಬಸ್ರಿ ಬೈಕೆ ಎಲ್ಲ ಭರ್ಜರಿಯಾಗಿ ಆಗ್ತದೆ ಅಲ್ವಾ? ಏನ್ ಹೇಳ್ತಿದ್ಯಾ ನೀನು? ಹೇಳೋದೇನಿದ್ಯಮ್ಮ, ಎಲ್ಲ ನಿನಗೆ ಗೊತ್ತಿದೆಯಲ್ಲ. ಗಂಡನ್ ಕೈಯಾರೆ ಪ್ರೀತಿಯಿಂದ ತುತ್ತು ತಿಂದಿದ್ದು ಆಯ್ತು. ಆತ ಎಷ್ಟು ಒಳ್ಳೆಯವನು, ಎಷ್ಟು ಪ್ರೀತಿ ತೋರಿಸ್ತಾನೆ ಅಂತ ಅನ್ಕೊಂಡು ಕರ್ಗಿದ್ದು ಆಯ್ತು. ನೋಡೋನು, ನಾನೀಗ ಕೊಂಕ್ ಮಾತಾಡೋದಕ್ ಬರ್ಲಿಲ್ಲ. ನೀನ್ ಏನಾದ್ರೂ ಮಾಡ್ಕೊ, ಆದ್ರೆ ಈಗ ಗೆಟ್ ಬ್ಯಾಕ್ ಟು ಯೋರ್ ಗೋಲ್. ನಿನ್ ಹೊಟ್ಟೆಲಿರೋ ಜೀವಕ್ಕೆ ಇನ್ಯಾವ ತೊಂದ್ರೆನೂ ಇಲ್ಲ. ಹೆಣ್ಣಿನ ಗರ್ಭಕ್ಕಿಂತ ಸೇಫ್ ಆಗಿರೋ ಜಾಗ ಇನ್ನೊಂದಿಲ್ಲ. ಸೊ ಡೋಂಟ್ ವರಿ, ಈಗ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಮಾಡು. ನನ್ ಬಯಕೆ ಪ್ರೀತಿ ಎಲ್ಲ ತಿಳ್ಕೊಂಡಿರೋ ನಿನಗೆ ನನ್ ಕರ್ತವ್ಯದಿಂದನೂ ದೂರ ಉಳಿಯಲ್ಲ ಅನ್ನೋದು ಗೊತ್ತಿರ್ಬೇಕಲ್ವಾ ರಾಜನಂದಿನಿ?
ಹರ್ಷನ್ ಪ್ರಕಾರ ಆನಿವರ್ಸರಿ ಸ್ಪೆಷಲ್ ಏನಂದ್ರೆ ಅನು ಅವ್ರ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದಾರೆ, ಸೊ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ. ನೀನೇ ಹೇಳು, ಅವ್ರ ಅಪ್ಪ ಅಮ್ಮ ಇಲ್ಲಿದ್ರೆ ನನಗೆ ನಿಮ್ನ ನೋಡ್ಬೇಕು ಅಂತ ಅನ್ಸಲ್ವಾ? ಐ ಮಿಸ್ ಯು ಮಮ್ಮ. ಇವನ್ ದಿಸ್ ಇಯರ್, ಲಾಸ್ಟ್ ಇಯರ್ ಲಾಕ್ಡೌನ್ ಅಂತ ನಿಮಗ್ ಬರೋದಕ್ಕಾಗ್ಲಿಲ್ಲ. ಫೀಲ್ ಸೋ ಸ್ಯಾಡ್. ಈ ಹರ್ಷನ್ ಯಾಕಿದೆಲ್ಲ ಅರ್ಥ ಆಗಲ್ಲ? ನೋ, ನೀನೇನು ಕೇಳೋದಕ್ಕೆ ಹೋಗ್ಬೇಡ, ಆಮೇಲೆ ಹರ್ಷ ಬೇಜಾರ್ ಮಾಡ್ಕೋತಾನೆ. ಒಂದ್ ಕಡೆ ಯೋಚನೆ ಮಾಡಿದ್ರೆ ಅವನು ಹೇಳೋದು ಕರೆಕ್ಟ್ ಆಗೇ ಇದೆ. ಇಲ್ಲಿ ಅನು ಅವ್ರ ಪೇರೆಂಟ್ಸ್ ಇರ್ಬೇಕಾದ್ರೆ ನಾವೆಲ್ಲೋ ಬೇರೆ ಕಡೆ ಹೋಗಿ ಸೆಲೆಬ್ರೇಟ್ ಮಾಡಿದ್ರೆ ನಾವು ಸ್ವಾರ್ಥಿಗಳಂತ ಅನ್ಸ್ಕೋತೀವಿ. ಫಸ್ಟ್ ಆಫ್ ಆಲ್ ಇಲ್ಲೆಲ್ಲರಿಗೂ ನನ್ನ ಮೇಲೆ ಅದೇ ಇಂಪ್ರೆಷನ್ ಇದೆ. ಏನಾದ್ರು ಈ ತರ ಮಾಡ್ಬಿಟ್ರೆ ಅದೇ ಕನ್ಫರ್ಮ್ ಆಗುತ್ತೆ. ಸರಿ, ಲೀವ್ ಇಟ್. ಐಲ್ ಕಾಲ್ ಯು ಲೇಟರ್. ಯು ಟೇಕ್ ಕೇರ್. ಪಪ್ಪಾನು ಕೇಳ್ದೆ ಅಂತ ಹೇಳು. ಬಾಯ್. ಈ ಮನೇಲಿ ಒಂದ್ ಶಿಸ್ತಂತ ಇದೆ, ಎಲ್ಲಂದ್ರಲ್ಲಿ ಹಾಕ್ಬೇಡ. ಎಲ್ಲಂದ್ರಲ್ಲಿ ಏನೇ ಹಾಕಿದ್ರು ಟವಲ್ ಹಾಕಿದೀನಿ ಅಷ್ಟೇ. ಅದನ್ನೇ ತಪ್ಪು ಅಂತ ಹೇಳಿದ್ದು. ಸರಿನಮ್ಮ, ತಪ್ಪಾಯ್ತು. ಈಗ ಸಮಾಧಾನನ? ಮಾಮೂಲಿ ಮನುಷ್ಯ ಕಣೆ ನಾನು, ನನಗೆಲ್ಲಿ ಹೊಳಿಬೇಕು ಇದೆಲ್ಲ. ಇರೋ 4 ಅಡಿ ಜಾಗದಲ್ಲೇ ಮಗಳಿಗೆ ಸ್ವರ್ಗ ಕಟ್ಕೊಡೋ ಕನ್ಸ್ಕಂಡನೆ ಹೊರತು ನಿಜವಾಗ್ಲೂ ಹೀಗೊಂದು ಸ್ವರ್ಗಕ್ಕೆ ಮಗಳು ಬರ್ಬೋದು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಈ ವಿಷಯದಲ್ಲಿ ನಾನು ಕಲಿಯೋದು ತುಂಬಾ ಇದೆ. ಈಗ ಈ ಒದ್ದೆಟ್ಟವನ್ನ ಎಲ್ಲಾಕ್ಲಿ? ಗೊತ್ತು 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 ಗೊತ್ತು, ನೀನ್ ತಲೆ ಮೇಲೆ ಹಾಕೋ ಅಂತ ಹೇಳ್ತೀಯ ಅಂತ. ಸುಬ್ಬು, ನಮ್ ಮನೆಗೆ ಹೋಗೋಣ ಸುಬ್ಬು. ಇಲ್ಲಿ ಬೇಡ ಸುಬ್ಬು, ನಮ್ಮ ಮಗಳಿಗೋಸ್ಕರ ಇಲ್ಲಿ ಬಂದು ಬೇರೆ ಮನೆ ಮಗಳಿಗೆ ತೊಂದರೆ ಕೊಡೋದು ಬೇಡ ಅಲ್ವಾ? ಬೇರೆ ಮನೆ ಮಗಳಿಗ ಅಂದ್ರೆ? ಏನಾಯ್ತೆ? ಮಗಳ ಮನೇಲಿ ಇಷ್ಟೊಂದ್ ದಿನ ಇರೋದು ಯಾಕೋ ಬೇಡ ಅನಿಸ್ತಿದೆ. ಮಗಳು ಮಾತ್ರ ಅಲ್ಲ, ನಿನ್ನನ್ನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ನನ್ನಿಂದ. ನನ್ಗೂ ಇಲ್ಲಿದ್ದು ಡೈನಿಂಗ್ ಟೇಬಲ್ ಅಲ್ಲೇ ತಿಂಡಿ ತಿನ್ನು, 3 ಹೊತ್ತು ಊಟ ಮಾಡೋ, ಕೆಲಸ ಮಾಡಬೇಡ, ಯಾವಾಗ್ಲೂ ನಿದ್ದೆ ಮಾಡೋ, ಸರಿ ಹೋಗ್ತಿಲ್ಲ ಸುಬ್ಬು. ಇಲ್ಲಿಂದ ಹೋಗೋಣ. ಅದೇನೋ ಆನಿವರ್ಸರಿ ಇದ್ದೋಗಿ ಅಂತ ಹೇಳಿದ್ಮೇಲೂ ಹೊರಡೋದ? ಏನಾದ್ರು ಅನ್ಕೊಂಡ್ರೆ? ನಮಗೂ ಅವಸರದ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗೋಣ. ನಾನೇ ಹೇಳಿ ನೋಡ್ತೀನಿ, ಅವ್ರೇನ್ ತಡೆಯಲ್ಲ, ನೋಡ್ಬೇಕಾದ್ರೆ. ಇನ್ ಹೇಗ್ ಹೇಳ್ತೀಯೋ ಹಾಗೆ ಕಣೆ. ಈ ಟವಲ್ ಒಣಗೋವರ್ಗಾದ್ರೂ ಇಲ್ಲಿರೋಣವಾ? ಇದಕ್ಕೇನು ಕಡಿಮೆ ಇಲ್ಲ. ಹೌದೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ ಉಧೋ. ನಾನು ಯಾರನ್ನ ಅತಿಯಾಗಿ ನಂಬ್ತೀನೋ ಅವರೇ ನನಗೆ ಹೆಚ್ಚು ನೋವು ಮಾಡ್ತಾರೆ. ದಾದಾ ಅಂತೂ ಲೈಫಲ್ಲಿ ಆರ್ದಿರೋಂತ ಗಾಯ ಮಾಡಿದ್ದಾರೆ. ಈಗ
ನೀನು ಅದೇ ದಾರಿ ಹಿಡಿದಿದ್ಯಲ್ಲ ಮಾನ್ಸಿ. ಹರ್ಷ ಹೌದಾ? ಯಾಕೆ ಇಲ್ಲಿ ಬಂದು ಕೂತಿದ್ದೆ? ಏನಾಯ್ತು? ಏನಿಲ್ಲ ಹರ್ಷ, ಏನಾಯ್ತು ಅಂತಂದೆ. ಏನಿಲ್ಲ ದಾದಾ, ಐ ಆಮ್ ಫೈನ್. ಇನ್ನೇನು ಮನೆಗೆ ಹೊರಟಿದ್ದೆ. ಇಷ್ಟು ಬೇಗನಾ? ಹಾ, ಅದು ಮಾನ್ಸಿ ಕಾಲ್ ಮಾಡಿ ಬರಕ್ ಹೇಳಿದ್ಲು. ಸೊ ಓ, ಈಗ ಅರ್ಥ ಆಯ್ತು. ಮನೆಯಿಂದ ಅದಕ್ಕೆ ಫೋನ್ ಮಾಡಿದ್ದಾರೆ. ಅವರನ್ನ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ನಿನಗೆ ಕೆಲಸ ಬಿಟ್ಟು ಹೇಗೆ ಹೋಗ್ಲಿ ಅನ್ನೋ ಯೋಚನೆ ಅಲ್ವಾ? ನೀನೇನು ಚಿಂತೆ ಮಾಡಬೇಡ ಹರ್ಷ, ನಾನಿದ್ದೀನಲ್ಲ, ಎಲ್ಲ ನೋಡ್ಕೊಳ್ತೀನಿ. ನಾಳೆ ನಿಂದು ಆನಿವರ್ಸರಿ. ಯು ಶುಡ್ ಬಿ ಹ್ಯಾಪಿ. ಎಲ್ಲಿ ನಗು? ಅಲೆ 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 ಅಲೆ. ಕೇರಪ್ಪ, ಹೋಗ್ಬಿಟ್ಟ. ಸಿಗೋಣ.